ನಾನು ಅಕ್ಷರಾ ಸುರೇಶ್, ಕ್ರಿಯೇಟಿವ್ ಡೈರೆಕ್ಟರ್ ಆಫ್ ರಾಡಿಕಲ್ ಕಾನ್ಸೆಪ್ಟ್ ಸ್ಟುಡಿಯೋಸ್ ಒಂದು ಪ್ರೊಡಕ್ಷನ್ ಹೌಸ್ ಇದೆ. ನಾವು ಮೇನ್ಲಿ ಫಿಲ್ಮ್ ಮೇಕಿಂಗ್ ಅಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ಲಿ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಫಿಲ್ಮ್ ಮೇಕಿಂಗ್ ಇಂದಾನೆ. ವಿಲ್ ಸ್ಟಾರ್ಟ್ ಡೂಯಿಂಗ್ ಫೀಚರ್ ಫಿಲ್ಮ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಅದು ಎಲ್ಲಿ ಹಾಕೋದು, ಇಂಥ ಮೂವೀಸ್ ನಾವು ಇಂಡಿಪೆಂಡೆಂಟ್ ಫಿಲ್ಮ್ಸ್ ನಾವು ಎಲ್ಲಿ ಶೋಕೇಸ್ ಮಾಡೋದು ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಅವಾಗ ನಮಗೆ ಒಂದು ಐಡಿಯಾ ಬಂತು, ಒಂದು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂತ ಒಂದು ಸ್ಟಾರ್ಟ್ ಮಾಡೋಣ. ನಮ್ಮದೇ ಒಂದು ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಎಲ್ಲಿ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಅವರು ಯಾವ್ಯಾವ ದೊಡ್ಡ ಟ್ರೆಡಿಷನಲ್ ಸ್ಕ್ರೀನ್ಸ್ ಅಲ್ಲಿ ಅವ್ರಿಗೆ ಎಲ್ಲಿ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಗಿಲ್ವೋ ಅವ್ರು ನಮ್ಮ ಹತ್ರ ಬಂದು ನಾವು ಅವ್ರ ಒಳ್ಳೆ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ಸ್ ಎಲ್ಲ ನಾವು ಶೋಕೇಸ್ ಮಾಡ್ತೀವಿ. ಇದೇ ಒಂದು ಐಡಿಯಾ ತಗೊಂಡು ಹೇಗೆ ಫಿಲ್ಮ್ ಮೇಕಿಂಗ್ ಜೊತೆ ನೀವು ಹೆಂಗ್ ಬೇಕಾದ್ರೂ ಸೀಟ್ ಅಡ್ಜಸ್ಟ್ ಮಾಡ್ಕೋಬಹುದು, ನೀವು ಏನ್ ಬೇಕಾದ್ರೂ ಆರ್ಡರ್ ಮಾಡಿ ತಿನ್ಬೋದು, ಅದೊಂದು ಕಾನ್ಸೆಪ್ಟ್ ಅಲ್ಲಿ ನಾವು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಸ್ಟಾರ್ಟ್ ಮಾಡಿದ್ದೀವಿ. I will do the same thing in English. Thank you so much. So, what we are doing here is a revolutionary act. Think of it this way. From the beginning, we had this issue that some of them are their gatekeepers who make sure that only so much information, so many screens, so many this are allowed. When we tried to screen our own film, we were experiencing wall. ಗೋಡೆ ತೋರಿಸ್ತಾ ಇತ್ತು ನಮಗೆ. ಯಾವಾಗ ಫೋನ್ ಮಾಡಿದ್ರೆ ಸ್ಕ್ರೀನ್ ಸಿಕ್ಕತ್ತಾ? ಇಲ್ಲ, ಗೋಡೆ ಇದೆ. ನಾವು ಗೋಡೆಯಿಂದ ತಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನಾವು ಏನು ಯೋಚನೆ ಮಾಡ್ತೀವಿ, ನಾವು ಗೋಡೆ ಕೊಟ್ರೆ ನಾವು ಗೋಡೆ ಮೇಲೆ ಸ್ಕ್ರೀನ್ ಮಾಡೋಣ. ನಮ್ಮ ಸ್ಕ್ರೀನು ಅವ್ರು ಹೇಳ್ತಾ ಇದ್ರೆ ನಮ್ಮ ಟೇಬಲ್ ಅಲ್ಲಿ ನೀವು ಕೂತ್ಕೊಂಡು ತಿನ್ನಕ್ಕಾಗಲ್ಲ. ನಾವು ಹೇಳ್ತೀವಿ ನಾವು ನಮ್ಮ ಟೇಬಲ್ ತಗೊಂಡ್ ಬರೋಣ. ನಮ್ಮ ಸೀಟ್ ಕೊಡಲ್ಲ, ನಮ್ಮ ಸೀಟ್ ತಗೊಂಡ್ ಬಂದ್ವಿ. ಊಟ ಇಲ್ವಾ? ನಮ್ದೇ ಊಟ. ಓಕೆನಾ? ಆಡಿಯನ್ಸ್ ನಿಮ್ದ? ಓಕೆ, ನೋ ಪ್ರಾಬ್ಲಮ್. ನಮ್ದೇ ಆಡಿಯನ್ಸ್ ಜನರೇಟ್ ಮಾಡ್ತೀವಿ. ಅದಕ್ಕೆ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂತ ನಾವು ಶುರು ಮಾಡಿದ್ವಿ. ಯೋಚನೆ ಮಾಡಿ ಹೇಳ್ತೀವಿ ಓಕೆ ಇನಫ್. ಎಲ್ಲಾ ಕಡೆ IPL ಹಾಕ್ತಾರಲ್ಲ ಎಷ್ಟೊಂದು ಬಿಗ್ ಸ್ಕ್ರೀನ್ ಅಲ್ಲಿ. ಅದು ಅಕ್ಷರ ಹೇಳಿದ್ರು ನಂಗೆ. ಒಂದ್ಸಲಿ ನಾವು ಸ್ಟುಡಿಯೋನಲ್ಲಿ ಕೂತಿದ್ವಿ, ಅವರು ಎಂಪೈರ್ ಗ್ರಿಲ್ ಚಿಕನ್ ತಿಂತಾ ಇದ್ರು. ನಾನು ಕೇಳ್ತಾ ಇದ್ದೆ ಓಕೆ ಏನ್ ಮಾಡೋದು, ನಮ್ ಸ್ಕ್ರೀನಿಂಗ್ ಮಾಡೋಣ ಅಂತ. ಅವಾಗ ಅವ್ರು ಹೇಳಿದ್ರು ಅದು IPL ಹಾಕ್ತಾರಲ್ಲ, ನಮ್ ಸ್ಕ್ರೀನ್ ಹಾಕ್ಬೋದಲ್ಲ. We will do it ourselves. That one sentence, that one word, we will do it ourselves, change the course of our lives. Let's stop asking other people permission. Let's stop asking for can we put our thing there. We will create our own space. ಅವ್ರು ಜಾಗ ಕೊಡ್ಲಿಲ್ಲ ಅಂತ ದೊಡ್ಡವರು, ಅವ್ರಿಗೆ ಜಾಸ್ತಿ ಜಾಗ ಬೇಕು. ಅದಕ್ಕೆ ಜಾಸ್ತಿ ಸ್ಕ್ರೀನ್ಸ್ ಜಾಸ್ತಿ. ಅದು ನಮ್ ಚಿಕ್ಕವ್ರಿಗೆ ಜಾಗ ಇಲ್ಲ ಇಂಡಿಪೆಂಡೆಂಟ್ ಸಿನಿಮಾಗೆ. ಅದಕ್ಕೆ ಆ ಇಂಡಿಪೆಂಡೆಂಟ್ ಸಿನಿಮಾ ಅವ್ರಿಗೆ ಜಾಗ ಕೊಡಬೇಕಂದ್ರೆ, ಸ್ಕ್ರೀನ್ಸ್ ಕೊಡ್ಬೇಕಂದ್ರೆ, ಟು ಗಿವ್ ದಮ್ ಸ್ಕ್ರೀನ್ಸ್ ಅಂಡ್ ಸ್ಪೇಸ್ ಫಾರ್ ಇಂಡಿಪೆಂಡೆಂಟ್ ಫಿಲ್ಮ್ಸ್, ನಾವು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಮಾಡ್ತೀವಿ. ಇವಾಗ ಎನಿ ಫಿಲ್ಮ್ ಮೇಕರ್ ಫ್ರಮ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್, ಯಾವ ದೇಶದಲ್ಲಿ ಇರಲಿ, ಯಾವ ಭಾಷೆನಲ್ಲಿ, ನಮ್ಮ ಭಾಷೆದು ಪ್ರಾಬ್ಲಮ್ ಇಲ್ಲ. ಈ ಹೆಡ್ಫೋನ್ಸ್ ಅಲ್ಲಿ 3 ಚಾನೆಲ್ ಇದೆ. ನೀವು ಇಂಗ್ಲಿಷ್ ಪಿಕ್ಚರ್ ಯಾವ ಭಾಷೆ ನೋಡಬಹುದು ಸೇಮ್ ಟೈಮ್. Imagine one fellow sitting and watching an English film in Tamil, Telugu, Kannada, any language he wants. Doesn't have to worry. Independent films are even great highlighted. Our thoughts are completely different. It will not be like narrow. It will be wide, curated, award-winning films. Cinema goers ge quality ಸಿಕ್ಬೇಕು. Every time, suppose you think for cars or vehicles for 1 second. Why is there a Maruti and why is there a BMW or a Rolls Royce? Why is there these two big difference? ಯಾಕಿದೆ? ಇಲ್ಲಿನೂ ಖರೀದಿ ಆಗುತ್ತೆ, ಇಲ್ಲಿನೂ ಖರೀದಿ ಆಗುತ್ತೆ. ಕ್ವಾಲಿಟಿ ಕೊಡ್ಬೇಕು. ಎಲ್ಲ ಕಡೆ ನಾವು ದಾಲ್ ಕೊಟ್ರೆ where is the good food? ಇಲ್ಲಿ the food also is good and the content also is good. That is what entertainment everywhere is about. It's about independent thinking and freeing the screen, freeing the filmmaker, giving them independence. So now, how do we do this in multiple locations? Sound problem irutte. Okay. So what we did is, last 1 week prior to meeting, saying this line on 16th May, ನಾನು ಹೆಡ್ಫೋನ್ಸ್ ಸರ್ಚ್ ಮಾಡ್ತಾ ಇದ್ದೆ. ಸೈಲೆಂಟ್ ಡಿಸ್ಕೋ ಹೆಡ್ಫೋನ್ಸ್ ಅಂತ ಇತ್ತು. So I thought, why don't we combine filmmaking and this?
It will solve two problems. Screen the problem, audio the problem. Visual, audio. AV done. So we immediately figured out how to solve this issue. So now with this, ಎಲ್ಲಿ ಬೇಕಾದ್ರೂ 100 seat ಇರಬಹುದು, 300 seat ಇರಬಹುದು. You can put it in a big rooftop ಹಾಕಬಹುದು, lake ನಲ್ಲಿ ಹಾಕಬಹುದು, ಎಲ್ಲಿ ಬೇಕಾದ್ರೂ ಹಾಕಬಹುದು. You have so much range, you can have so many headphones and all the audio will come to you clear. So this solved two problems. One is visual and then audio. With this next step, we have to see how to connect the filmmaker. Filmmaker, films ಎಲ್ಲಿಂದ ಬರುತ್ತೆ, ಇಂಡಿಪೆಂಡೆಂಟ್ ಫಿಲ್ಮ್ಸ್ ಎಲ್ಲಿ ಸಿಕ್ಕತ್ತೆ, ಎಲ್ಲಿ ಹೋಗಿ ನೋಡೋದು? ಇವಾಗ ಯಾರಿಗೂ ಕ್ವೆಶನ್ ಅಥವಾ ಆನ್ಸರ್ ಕೊಡೋಕೆ ಆಗಲ್ಲ. ಆಕ್ಚುಲಿ ಕೊಡ್ಬೋದಾ ಇಲ್ಲಿ ಯಾರು? ನೋ. ಡು ಯು ನೋ ವೇರ್ ಯು ಕ್ಯಾನ್ ವಾಚ್ ಇಂಡಿಪೆಂಡೆಂಟ್ ಫಿಲ್ಮ್ಸ್? ಎನಿಬಡಿ? ನೋ, ಐ ಡೋಂಟ್ ಥಿಂಕ್ ಸೊ. ಸೊ ದಟ್ ರೆವಿನ್ಯೂ ಕನೆಕ್ಟ್ ಮಾಡಕ್ಕೆ, ಆಡಿಯನ್ಸ್ಗೆ ಕನೆಕ್ಟ್ ಮಾಡಕ್ಕೆ, ವೇರ್ ವಿ ಕ್ಯಾನ್ ಯು ಫೈಂಡ್ ಇಟ್, ಹೌ ಕ್ಯಾನ್ ಯು ಸಿ ದಟ್ ಆಕ್ಸೆಸ್ ಪಾಯಿಂಟ್ ಕೊಡಕ್ಕೆ ನಾವು ಮಾಡಿದ್ವಿ. That access point is not there before. To make sure the producer and the selling happens in one place. Traditional media nalli, traditional cinema nalli hegide andre producer ಮಾಡ್ತಾರೆ ಒಂದು film, the production house will make the film, distributor ಬೇರೆಯವರು ಇರ್ತಾರೆ, everyone will be ಬೇರೆ ಇರ್ತಾರೆ. ಇವನು producer ಇಲ್ಲಿ ತನಕ ಬರಕ್ಕೆ the channel ಇಲ್ಲ flow ಮಾಡಕ್ಕೆ money. It will not flow from the customer to the producer. ಯಾಕಂದ್ರೆ ಇಲ್ಲಿ ಇಷ್ಟೊಂದು ಕನೆಕ್ಟ್ ಇದೆ, ಅದೆಲ್ಲ ಕಟ್ಟೆ ಮಾಡಿಬಿಟ್ಟಿದ್ದೀವಿ. ಫಿಲ್ಮ್ ಮೇಕರ್, ಆಡಿಯನ್ಸ್, ಡೈರೆಕ್ಟ್, ನೋ ಮಿಡಲ್ ಮ್ಯಾನ್. ವೆನ್ಯೂ ಇಸ್ ಹೋಸ್ಟಿಂಗ್ ದ ಶೋ, ಗಿವಿಂಗ್ ಯು ದ ಸ್ಪೇಸ್. ಫುಟ್ ಫಾಲ್ಸ್ ಇನ್ಕ್ರೀಸ್ ಆಗುತ್ತೆ, ಸಿನಿಮಾ ನೋಡ್ಬೋದು, ಊಟ ತಿನ್ಬೋದು, ಎಂಟರ್ಟೈನ್ಮೆಂಟ್ ಆಗುತ್ತೆ. ಸೊ ನಮ್ಮ ಟಿಕೆಟ್ಸ್ ಹೇಗಿದೆ ಅಂದ್ರೆ, ಒನ್ ಟಿಕೆಟ್ ಅಲ್ಲಿ ನೀವು 2 ಫಿಲ್ಮ್ ನೋಡ್ಬೋದು. ಅದೆಲ್ಲ ಎಲ್ಲಿ ನೋಡಿದ್ದೀರಾ, ಕೇಳಿದ್ದೀರಾ? ಒಂದು ಟಿಕೆಟ್ 2 ಫಿಲ್ಮ್ ನೋಡೋದು ಪ್ಲಸ್ ಫುಡ್. ಹೌ? ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಹಿಯರ್. Entertainment Everywhere is about that. Liberating Indian cinema. Liberating cinema, liberating thoughts. That is what we are doing here. This is a historic moment. If we are able to pull this off and make it as big as we can, that means any filmmaker, anywhere, can put his message out and his fans will see and he will get money. This is what Entertainment Everywhere is all about. Okay. Hi guys, I'm Nihesh and we are from Entertainment Everywhere, a pop-up independent film screening platform for independent filmmakers. Now, independent filmmakers and any filmmaker can screen their films anywhere with Entertainment Everywhere. Traditionally, it was very difficult to find screens and places where you can screen your films. Now, you can screen it every single place. Any venue, any rooftop, any bar, restaurant, any place you can think of which has a screen, we can screen your film. Filmmakers keep all the revenue for themselves. There's no middleman. It's just you and your audience. So, welcome to the Independent Films Independence Movement. Thank you. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಾನು ಅಕ್ಷರ, ಕೋ-ಕ್ರಿಯೇಟರ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್. ಇದು ಇಂಡಿಪೆಂಡೆಂಟ್ ಫಿಲ್ಮ್ಸ್ಗೆ ನಾವೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ. ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ ಅಂತ ವೆನ್ಯೂಸ್ ಜೊತೆ ಸ್ಕೂಲ್ಸ್, ಕಾಲೇಜಸ್, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಅಂತ ಎಂಥ ವಾಲ್ ಬಂದರೂ, ಎಂಥ ಗೋಡೆ ಬಂದರೂ ಅಲ್ಲಿ ನಾವು ಒಂದು ಮೂವಿ ಸ್ಕ್ರೀನ್ ಮಾಡೋಣ. ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಆಪರ್ಚುನಿಟಿ ಕೊಡೋಣ. ಅವ್ರು ಯಾರ್ಯಾರಿಗೋ ಒಂದು ಟ್ರೆಡಿಷ್ನಲ್ ಫಿಲ್ಮ್ ಸ್ಕ್ರೀನಿಂಗ್ ಅಲ್ಲಿ ಆಪರ್ಚುನಿಟಿ ಸಿಗಲಿಲ್ವೋ ಅವ್ರಿಗೆ ಇಂಥ ಜಾಗದಲ್ಲಿ ಡೈರೆಕ್ಟಾಗಿ ಟಿಕೆಟ್ ಸೇಲ್ಸ್ ಜೊತೆ ಅವ್ರ ಫಿಲ್ಮ್ ನಾವು ಸ್ಕ್ರೀನ್ ಮಾಡೋಣ. ಹೇಗೆ ಅವ್ರು ಡೈರೆಕ್ಟಾಗಿ ಅವ್ರಿಗೆ ಟಿಕೆಟ್ಸಿಂದ ಅವ್ರು ದುಡ್ಡು ಅರ್ನ್ ಮಾಡ್ಬೋದು. ಮಿಡಲ್ ಮ್ಯಾನ್ ಯಾರೂ ಇರಲ್ಲ, ಸೆಂಟ್ರಲಲ್ಲಿ ಯಾರೂ ಬರಲ್ಲ, ಈ ಫಿಲ್ಮ್ ಇಲ್ಲ, ಆ ಫಿಲ್ಮ್ ಅಲ್ಲ. ನೀವು ಎಂಥ ಫಿಲ್ಮ್ ಆದರೂ CBFC ಸರ್ಟಿಫಿಕೇಟ್ ಜೊತೆ ಬನ್ನಿ, ನಾವು ಸ್ಕ್ರೀನ್ ಮಾಡಿಕೊಡ್ತೀವಿ. ನಿಮ್ಮ ಡೈರೆಕ್ಟ್ ಯಾವ ಆಡಿಯನ್ಸೇ ಯಾವ ಆಡಿಯನ್ಸು, ಅವ್ರ ಆಡಿಯನ್ಸ್ಗೂ ಎಂಥ ಊಟ ಮಾಡಿಸ್ಬೇಕೋ ಅದೇ ಗೋರ್ಮೆ ಫುಡು ನಾವು ಕ್ಯೂರೇಟ್ ಮಾಡಿಕೊಡ್ತೀವಿ ಆ್ಯಸ್ ಪರ್ ದ ಮೂವೀಸ್.